ಕರಂಗಲಿ ಮಾಲಾ ಎಂದರೇನು? ಕರಂಗಲಿ ಮಾಲೆಯನ್ನು ಯಾರು ಧರಿಸಬಹುದು? ಈ ಕರಂಗಾಲಿ ಮಾಲೆ ಒಂದು ಸ್ವಲ್ಪ ಫೇಮಸ್ ಆಗಿದೆ, ಸ್ವಲ್ಪ ಅಲ್ಲ ತುಂಬಾನೇ ಫೇಮಸ್ ಆಗಿದೆ. ಕರಂಗಾಲಿ ಹಾಕೊಂಡು ಪಾಸಿಟಿವ್ ಎನರ್ಜಿ ಬರುತ್ತಂತ ಎಲ್ಲರೂ ಬೆಳೆದಿದ್ದಾರೆ. 3,000 4,000 5,000 ಅಂತ ಮಾಲೆ ಸಿಗತ್ತಂತ ಹಾಕೊಳ್ತಾರೆ. ಬಟ್ ನಮ್ಮ ವೇದಾಸಲ್ಲಿ, ಉಪನಿಷತ್ತುಗಳಲ್ಲಿ, ಪುರಾಣದಲ್ಲಿ ಕರಂಗಾಲಿ ಬಗ್ಗೆ ಎಲ್ಲಿನೂ ಬರೆದಿಲ್ಲ. ಇದು ತಾವು ಅರ್ಥ ಮಾಡ್ಕೋಬೇಕು. ಇದು ಮುಂದೆ ಯಾವತ್ತೂ ಇರಲಿಲ್ಲ, ಈಗ ಹೊಸದಾಗಿ ಬಂದಿರೋ ವಿಷಯ ಇದು. ಒಂದು 2-3 ವರ್ಷದಿಂದ ಫೇಮಸ್ ಆಗಿದೆ. ಇದೆಲ್ಲ 2-3 ವರ್ಷದಿಂದ ಹಾಕೊಂಡಿರೋರು ಜೈಲಿಗೆ ಹೋಗಿದ್ದಾರೆ. ಫೇಮಸ್ ಸಿನಿಮಾ ಆಕ್ಟರ್ಗಳು, ಸಿನಿಮಾ ಆಕ್ಟರ್ಗಳೆಲ್ಲ ಹಾಕೊಂಡು ಫೇಮಸ್ ಮಾಡಿರೋಲ್ಲ ಡಿವೋರ್ಸ್ ಎಲ್ಲ ಆಗ್ಬಿಟ್ಟಿದೆ ಈಗ ಆಲ್ರೆಡಿ. ಯಾರು ಹಾಕಿದಾರೋ ಒಂದು 2-3 ಇಯರ್ಸ್ ಇಂದ ಅಬ್ಸರ್ವ್ ಮಾಡ್ತಾ ಇದೀವಿ. ಪಬ್ಲಿಕ್ ಲೈಫ್ ಅಲ್ಲಿ ಇರೋರು ಎಲ್ಲರೂ ಕಷ್ಟನೇ ಪಡ್ತಿದ್ದಾರೆ. ಜಾತಕ ಚೆನ್ನಾಗಿದ್ರೇನು ಕರಂಗಾಲಿ ಮಾಲೆ ಹಾಕಿರೋರಿಗೆ ಬೆನಿಫಿಟ್ ಬಂದಿಲ್ಲ. ಈ ತಮಿಳ್ನಾಡಲ್ಲಿ ಒಂದು ಕರಂಗಾಲಿ ಅಂತ ಬೈತಾ ಇದ್ರು. ಯಾರನ್ನೋ ಒಬ್ಬನು ಫ್ಯಾಮಿಲಿನ ಸ್ಪಾಯಿಲ್ ಮಾಡೋವನು, ಅವಮರ್ಯಾದೆ ತಗೊಂಡ್ ಬರೋರು, ಅವಮಾನ ಮಾಡೋರು, ಫ್ಯಾಮಿಲಿಗೆ ಅವಮಾನ ತಗೊಂಡ್ ಬರೋರಿಗೆಲ್ಲ ಕರಂಗಾಲಿ, ಒಂದು ಫ್ಯಾಮಿಲಿನ ಸ್ಪಾಯಿಲ್ ಮಾಡೋವನ ಹೆಸರು ಕರಂಗಾಲಿ ಅಂತ ಇತ್ತು. ಯಾಕಂದ್ರೆ ಕರಂಗಾಲಿ ಮರ ಇಟ್ರೆ ಅಕ್ಕಪಕ್ಕ ಒಂದ್ 2-3 ಎಕರೆಗೆ ಬೇರೆ ಏನು ಬೆಳೆಯಲ್ಲ. ಏನೋ ಒಂದು ಅಗ್ರಿಕಲ್ಚರ್ ಕೃಷಿ ಮಾಡೋಣ ಅಂದ್ರೆ ಯಾವ್ದು ಬೆಳೆಯಲ್ಲ ಅಲ್ಲಿ. ಅದು ಫುಲ್ ನೀರೆಲ್ಲ ಅಬ್ಸರ್ವ್ ಮಾಡೋದಂತ ಹೇಳ್ಬಿಟ್ಟು ಅದಿದ್ರೆ ಆ ಲ್ಯಾಂಡ್ ಜಮೀನು ಯಾರು ಪರ್ಚೇಸ್ ಮಾಡ್ತಾ ಇರ್ಲಿಲ್ಲ. ಅಂತ ಒಂದು ವಸ್ತುನ ತಗೊಂಡು ನಾವು ಬಾಡಿ ಮೇಲೆ ಹಾಕೊಂಡಿರೋದು ಯಾವ್ದು ವಿಧದಲ್ಲಿ ನಮಗೆ ಒಳ್ಳೇದಂತ ಅರ್ಥ ಆಗ್ತಾ ಇಲ್ಲ. ನಾವು ಕರಂಗಾಲಿ ಮಾಲೆಗಳು ಎಷ್ಟೋ ಜನ ಕೇಳ್ಕೊಂಡು ಬರ್ತಾರೆ, ದಿನಕ್ಕೆ 10 ಜನ ಕಾಲ್ ಮಾಡ್ತಾರೆ, ಬರ್ತಾರೆ. ನಾವು ಕರಂಗಾಲಿ ಮಾಲೆ ಸೇಲ್ ಮಾಡಲ್ಲ, ಮನೆ ಒಳಗೇನು ಬಿಡಲ್ಲ. ಫ್ಯಾಮಿಲಿ ಲೈಫ್ ಅಲ್ಲಿ ಇರೋರು ಕರಂಗಾಲಿ ಮಾಲೆ ಹಾಕ್ಸಂಗಿಲ್ಲ, ಅದು ಶಾಶ್ವತ. ತಾಂತ್ರಿಕ್ ಮೆಥಡ್ಸ್ ಅಲ್ಲಿ ಇರೋರು ಹಾಕ್ಸ್ತಾರೆ ಅಂತ ಕೆಲವು ದೊಡ್ಡ ತಾಂತ್ರಿಕರೆಲ್ಲ ಹೇಳ್ತಾರೆ. ಬಟ್ ತಾಂತ್ರಿಕ್ ಮೆಥಡ್ ಅಲ್ಲಿ ಪೂಜೆ ಮಾಡೋದು ತುಂಬಾ ಕೇರಳದಲ್ಲಿ ಫೇಮಸ್. ಅಲ್ಲಿರೋ ದೊಡ್ಡ ದೊಡ್ಡ ಪ್ರೀಸ್ಟ್ಗಳು ನಾವು ರುದ್ರಾಕ್ಷ ಸಪ್ಲೈ ಮಾಡ್ತೀವಿ ಅವ್ರಿಗೆಲ್ಲ, ಅವ್ರಿಗೂ ಗೊತ್ತಿಲ್ಲ ಕರಂಗಾಲಿ ಬಗ್ಗೆ, ಕರಂಗಾಲಿ ಎಲ್ಲಿ ಯೂಸ್ ಮಾಡ್ತಾರಂತ. ಇದೆಲ್ಲೋ ಒಬ್ರು ಸಿನಿಮಾ ಆಕ್ಟರ್ ಸ್ಟಾರ್ಟ್ ಮಾಡಿ ಎಲ್ಲೆಲ್ಲೋ ಹೋಗಿ ಯಾರು ಯೂಸ್ ಮಾಡ್ಕೊಂಡು ಎಲ್ಲ ಲೈಫ್ ಹಾಳು ಮಾಡ್ಕೊಳ್ತಿದ್ದಾರೆ. ದಯವಿಟ್ಟು ಫ್ಯಾಮಿಲಿ ಲೈಫಲ್ಲಿ ಅಮ್ಮ, ಅಪ್ಪ, ತಮ್ಮ, ತಂಗಿ, ಹೆಂಡತಿ, ಮಕ್ಕಳು ಇರೋರು ದಯವಿಟ್ಟು ಯೂಸ್ ಮಾಡಕ್ಕೆ ಹೋಗ್ಬೇಡ. ಮೇನ್ ಸ್ಟ್ರೀಮ್ ಪೂಜೆ ಮಾಡೋರು, ಪುನಸ್ಕಾರ ಮಾಡೋರು, ಮನೆಯಲ್ಲಿ ದೇವರು ಇಟ್ಟಿರೋರೆಲ್ಲ ಇದು ಮಾಡೋದು ತಪ್ಪಾಗತ್ತೆ. ತುಂಬಾ ನೆಗೆಟಿವ್ ಎಫೆಕ್ಟೇ ಬರ್ತಾ ಇದೆ. ಇನಿಷಿಯಲಿ ಪಾಸಿಟಿವ್ ಅಂತ ಸೇಲ್ ಮಾಡಕ್ ಶುಡ್ಕೊಂಡ್ರು, ಇವತ್ತೆಲ್ಲ ಹಾಕೊಂಡಿರೋರಿಗೆಲ್ಲ ನೆಗೆಟಿವ್ ಬರುತ್ತೆ. ಸಾಮಾನ್ಯವಾಗಿ ನಮ್ಮ ಹತ್ರ ಬರೋ ಕಸ್ಟಮರ್ಸ್ಗೆ ಜಾತಕ ನಮ್ದು ಪ್ರಿಡಿಕ್ಷನ್ ಪರ್ಫೆಕ್ಟ್ ಆಗಿರುತ್ತೆ. ಜೆಮ್ ಸ್ಟೋನ್ ರೆಕಮೆಂಡೇಶನ್ಸ್ ಕೊಡುವಾಗ ಅದು ಪಾಸಿಟಿವ್ ಎಫೆಕ್ಟ್ಸ್ ಬಂದು ಒಂದು ತಿಂಗಳು 2 ತಿಂಗಳಲ್ಲಿ ಬಂದು ತುಂಬಾ ಚೇಂಜಸ್ ಇರೋರು ಜಾಸ್ತಿ, 99% ಹಂಗೇನೆ ಕಸ್ಟಮರ್ಸ್. 1 or 2 ಪೀಪಲ್ಗೆ ಪಾಸಿಟಿವ್ ಎಫೆಕ್ಟೇ ಬರಲ್ಲ. ನಮ್ಮ ರೆಕಮೆಂಡೇಶನ್ಸ್ ರಾಂಗ್ ಆಗುತ್ತೆ ಅಂತ ಇರುವಾಗ ನೋಡುವಾಗ ಫಸ್ಟ್ ಕ್ವಶನ್ ನಾವು ಕೇಳಿ ಕರಂಗಾಲಿ ಹಾಕಿದಿರಿ ಅಂತ ಹೌದಂತಾರೆ. ಆವಾಗ ನಿಮ್ಗೆ ಏನು ಪಾಸಿಟಿವ್ ಬರಕ್ ಹತ್ರನೇ ಬಿಡಲ್ಲ ಕರಂಗಾಲಿ, ಎಂತ ನೀವು ಪೂಜೆಗಳು ಪುನಸ್ಕಾರ ಮಾಡಿದ್ರೇನು. ಯಾಕೆ ಕೆಲವ ಹಳ್ಳಿಲಿರೋರನ್ನ ಹೇಳ್ತಾರೆ ಇದೆಲ್ಲ ಮಾಡಿದ್ರೆ ಸ್ವಲ್ಪ ಖಾಲಿ ವಶೀಕರಣ ಮಾಡಕ್ಕೆ ಅಂತೆಲ್ಲ. ಅದು ನಮ್ಗೆ ಅವಶ್ಯ ಇಲ್ಲ. ನಾವೆಲ್ಲ ಮೇನ್ ಆಗಿ ಒಂದು ಫ್ಯಾಮಿಲಿ ಲೈಫಲ್ಲಿ ಇರೋರಿಗೆ ಅಂತ ವಿಷಯಗಳು ಬೇಕಾಗಿಲ್ಲ. ದೇವ್ರನ್ನ ನಂಬ್ಕೊಂಡು ಹೋಗಿದ್ರೆ ಸಾಕು ನಮ್ಗೆ. ಈ ಅನ್ವಾಂಟೆಡ್ ಥಿಂಗ್ಸ್ ಹೊಸದಾಗಿ ಬಂದಿರೋದೆಲ್ಲ ಟ್ರೈ ಮಾಡ್ತಾರೆ ಅಂತ ಮಾಡೋದು ನೀವು ಗಿನಿಪಿಗೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಬೇಡ. ಫ್ಯಾಮಿಲಿಯಲ್ಲಿ ಇದ್ರೆ ದಯವಿಟ್ಟು ಯೂಸ್ ಮಾಡೋದು ಅವಾಯ್ಡ್ ಮಾಡಬೇಕು ತಾವು.